तपस्सिद्धं सर्वसिद्धं शिवपरं स्वयं सिद्धं अहं वन्दे सिद्धारूढ़ यतीश्वर। सर्वोपनिषदुर्भावो दुग्धा गोपालनंदनः पार्थो वत्स सुधीर्भोक्ता दुग्धं गीतामृतं महत्। ಅರ್ಜುನನ ಕುರಿತು ಪರಮಾತ್ಮ ಯುದ್ಧಕ್ಕೆ ಅಧೀರನಾಗಿ ಅಂಜಿದವನಾಗಿ ಕಿಂಕರ್ತವ್ಯ ಮೂಢನಾಗಿ ಪರಾವೃತನಾಗತಕ್ಕಂಥ ಸಮಯದಲ್ಲಿ ಪರಮಾತ್ಮ ಅವನಿಗೆ ಆತ್ಮವು ಯಾರಿಂದಲೂ ಕೂಡ ಸಾಯುವುದಲ್ಲ, ಸಾಯಿಸಲಿಕ್ಕೆ ಬರುವುದಿಲ್ಲ. ಕಂಘಾತಯತಿ ಹಂತಿಕಂ, ಅವರನ್ನು ಯಾರು ಹತ ಮಾಡ್ಯಾರು, ಯಾರಿಂದ ಹತನಾದಾನೋ ಅಂತ ತಿಳ್ಕೊಂಡು ಹೇಳಿ ಅರ್ಜುನನಿಗೆ ದೇಹದ ಮೇಲೆ ಅಹಂಕಾರ ಮಮಕಾರ, ದೇಹದ ಮೇಲೆ ಅಹಂಕಾರ, ದೇಹಕ್ಕೆ ಸಂಬಂಧವಾದರಲ್ಲಿ ಮಮಕಾರ, ಇವೆರಡೂ ಮನುಷ್ಯನ ಸದ್ಗತಿಗೆ ಪ್ರತಿಬಂಧಕ, ಆನಂದ ಅನುಭವಕ್ಕೆ ಪ್ರತಿಬಂಧಕ ಅಂತ ತಿಳಿದು ಪರಮಾತ್ಮ ಹೇಳ್ತಾನೆ, ಯುದ್ಧವನ್ನು ಮಾಡು, ಆನಂದವನ್ನು ಪಡಿ, ಅದರಲ್ಲಿ ನಾನು ಯಾವ ಭಾಗನೂ ಕೂಡ ಇಲ್ಲ ಅಂತ ತಿಳಿದು ಕೆಲಸ ಮಾಡು. ಹೇಗೆ ಆಳ ಮಾಡಿದಂಥ ವ್ಯವಹಾರದಲ್ಲಿ ಲಾಭಹಾನಿಗಳು ಅವನಿಗಿರುವುದಿಲ್ಲವೋ, ಕೈ ಮಾಡಿದಂಥ ಒಳ್ಳೆಯ ಕೆಟ್ಟ ಕೆಲಸಕ್ಕೆ ಕೈಗೆ ಪಾಪ ಹೇಗೆ ಬರುವುದಿಲ್ಲವೋ ಅವನಿಗೆ ಬರ್ತದಲ್ಲ, ಅದರಂತೆ ನೀನು ಸಮರ್ಥ ಕರ್ತವ್ಯ ಅಕರ್ತವ್ಯಗಳಲ್ಲಿ ಅಲಿಪ್ತನಾಗಿ, ನಾನು ಮಾಡುವವನೂ ಅಲ್ಲ, ಮಾಡಿಸುವವನೂ ಅಲ್ಲ, ಹೀಗೆ ವಿಲಕ್ಷಣವಾಗಿ ಇದ್ದು ಏನೇನು ಕರ್ತವ್ಯಗಳು ಆಗ್ತವೆ, ಅದರಿಂದ ಏನು ಪುಣ್ಯ ಪಾಪ ಜನ್ಮ ಆಗ್ತವೆ, ಆ ಪುಣ್ಯ ಪಾಪದಿಂದ ಏನು ಸುಖ ದುಃಖಗಳು ಬರ್ತವೆ, ಅದಕ್ಕೆ ಅಲಿಪ್ತನಾಗಿ ಇರಲಿಕ್ಕೆ ಬರ್ತದೆ ಅಂತ ತಿಳ್ಕೊಂಡು ಪರಮಾತ್ಮ ಮನುಷ್ಯನ ದೃಷ್ಟಿ ಲಕ್ಷ್ಯ ಇರಬೇಕು. ಏನೇ ವ್ಯಾಪಾರ ಮಾಡಲಿ ಮನುಷ್ಯನ ಲಕ್ಷ್ಯ ಧನಪ್ರಾಪ್ತಿ ಇರ್ತದಲ್ಲ, ಹಾಗೆ ನಾವು ಕೂಡ ಏನಪ್ಪ ಅಂದ್ರೆ ಮೋಕ್ಷ ದೃಷ್ಟಿಯಿಂದ ಕೆಲಸ ಮಾಡಬೇಕೇ ವಿನಃ ಅಲಿಪ್ತ ದೃಷ್ಟಿಯಿಂದ ಕೆಲಸ ಮಾಡಬೇಕೇ ವಿನಃ ನಾಹಂ ದೇಹೋ, ನಾ ಯಾವ ದೇಹ ಅಲ್ಲ ಅಂತ ಮಾಡಿದೆ ಅಂದರೆ ಅವು ಯಾವ ನಿನಗೆ ಸಂಬಂಧ ಆಗೋದಿಲ್ಲ. ಹೇಗೆ ನೌಕರು ಮಾಡಿದ ಲಾಭ ಹಾನಿಗಳಿಗೆ ಅವ ಸಂಬಂಧ ಇಲ್ಲ, ಮಾಲಕ ಹೆಂಗೆ ಸಂಬಂಧ ಇರ್ತಾನೆ, ಹಾಗೆ ನೀನು ಅರ್ಥ ಮಾಡ್ಕೋ ಅಂತ ತಿಳ್ಕೊಂಡು ಹೇಳ್ತಾನೆ. ಎಲ್ಲವೂ ಪರಮಾತ್ಮ ಮಾಡ್ತಾನೆ. ನಾ ಯಾರು? ಕರ್ತ ಕರವಿತ ತೂಚ್, ಮಾಡವ ಮಾಡಿಸವ ಅವನೇ ಅಂತ ತಿಳ್ಕೊಂಡು ನೀನು ಮಾಡು. ನಾ ಮಾಡೋಕತ್ತಿಲ್ಲ, ಪರಮಾತ್ಮನೇ. ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಮೇ ವೈತಿಕಂತ್ಯೇಯ ಸದಾ ತದ್ಭಾವಭಾವಿತ. ಅದೇ ಭಾವವನ್ನು ಮನುಷ್ಯ ಏನಪ್ಪ ಅಂದ್ರೆ ಮಾಡ್ತಾ ಇದ್ರೆ ಅದೇ ಜನ್ಮವೇ ಮನುಷ್ಯನಿಗೆ ಬರ್ತದೆ. ಏನನ್ನು ನೆನೆಸಿ ಮಲಗುತ್ತಾನೆಯೋ ಸ್ವಪ್ನ ಅದೇ ಹೇಗೆ ಬೀಳುತ್ತದೆ. ಅದರಂತೆ ನಾವು ಯಾವ ಯಾವ ವಿಚಾರದಿಂದ ಕರ್ಮಗಳನ್ನು ಮಾಡ್ತೇವೆ, ಆ ಕರ್ಮದ ಫಲ ಆ ವಿಚಾರವಂತನಿಗೆ ಇರ್ತದೆ. ಯಜಮಾನ ಹೋಮವನ್ನು ಮಾಡ್ತಾನೆ, ಹೋಮ ಮಾಡೋರು ಬ್ರಾಹ್ಮಣರು, ಪುಣ್ಯ ಯಾರಿಗೆ ಸಿಗ್ತದೆ? ಯಜಮಾನನಿಗೆ. ಅವ್ರಿಗೆ ಪುಣ್ಯ ಇಲ್ಲ, ಮಾಡ್ತಾರೆ ಅವರು. ಯಾರಿಗೆ? ಯಜಮಾನ ಮಾಡಿಸದವನಿಗೆ. ಮಾಡುವವರು ಬ್ರಾಹ್ಮಣರು, ಅಧ್ವರ್ಯಗಳು. ಅವ ಏನಂದ್ರೆ ಮಾಲಕನಿಗೆ ಪುಣ್ಯ ಹೆಂಗೆ ಬರ್ತದೆ ಅದರಂತೆ. ಯಾಕೆ? ಇದು ನಮ್ಮಮ್ಮ, ಇದು ನಂದಲ್ಲ, ಅವರಿಗೆ ಅಂತ ತಿಳ್ಕೊಂಡೆ ಅವ್ರು ಯಜ್ಞ ಮಾಡ್ತಾರೆ.
ಅಮುಕ ಏನಪ್ಪ ಅಂದ್ರೆ ಜಾತಿ ಗೋತ್ರ ಅವನಿಗೆ ಇದೆಲ್ಲ ಪುಣ್ಯ ಮುಟ್ಟಲಿ ಅಂತ ಮಾಡ್ತಿರ್ತಾರೆ. ಹೆಂಗೆ ಮುಟ್ತವೆ ಹಾಗೆ ನೀನು ಕೂಡ ಏನಪ್ಪ ಅಂದ್ರೆ ಆಗ ಆ ಕರ್ಮ ಫಲವನ್ನು ಏನು ಮಾಡ್ತೀವಿ ಮಾಡಲೇಬೇಕು. ಮಾಡೋದು ನನಗಂತ ಮಾಡಬೇಡ, ಯಜಮಾನನಿಗೆ ಮುಟ್ಟಲಿ ಅಂತ ಹೆಂಗೆ ಮಾಡ್ತಾರೆ ಅದರಂತೆ ನೀನು ಕೂಡ ಸಮಸ್ತ ಕರ್ಮಗಳನ್ನು ದೇಹೇಂದ್ರಿಯಿಂದ ಮಾಡಿದರೂ ಅದರ ಕರ್ತ ನಾನು ಅಲ್ಲ, ಅದರ ಭೋಕ್ತಾನು ನಾನು ಅಲ್ಲ. ಅದೆಲ್ಲ ಪರಮೇಶ್ವರನಿಗೆ ಅಂತ ಭಾವದಿಂದ ಮಾಡಿದೆ ಅಂದರೆ ಆ ಕರ್ಮವು ನಿನಗೇನು ಮಾಡೋಂಗಿಲ್ಲ. ಹಂಗೆ ಯಜ್ಞ ಮಾಡುವ ಅಧ್ವರುಗಳಿಗೆ ಹೆಂಗೆ ಆ ಕರ್ಮದ ಫಲ ಸಿಗುವುದಿಲ್ಲ, ಯಜಮಾನಿ ಸಿಗ್ತದೆ. ಅದರಂತೆ ನೀನು ಏನಪ್ಪ ಅಧ್ವರಿ ಆಗವಿನ ಮಾಲಕ್ ಆಗಕ್ಕೆ ಹೋಗಬೇಡ ಅಂತ ಪರಮಾತ್ಮ ಹೇಳ್ತಾರೆ. ಯಾಕಂದ್ರೆ ನಾ ಇದ್ದೀನಿ, ಅದರ ಮಾಲಕ್ ನಾ ಇದ್ದೀನಿ ಹೇಳ್ತಾಳೆ. ವಾಪಿ ಭಾವಂ ಸ್ಮರನ್ ಕಲೇವರಂ ಅಂತೆ ತ್ಯಜತಿ ತಂ ಏವ ಐತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ನೀ ಏನು ಮಾಡು ಅಂತ ಕೇಳಿದರೆ ಯಾರು ಯಾವುದನ್ನು ಸ್ಮರಿಸಿ ಮಾಡುತ್ತಾರೆ ಅವರು ಅದೇ ಆಗುತ್ತಾರೆ. ನಮ್ಮ ಕತೆ ಕೇಳಿರಿ, ಯಾರದ ಕತೆ ಕೇಳಿದ್ದೀವಿ? ಚಿಗರಿ ಕತೆ. ಎಲ್ಲವನ್ನು ತ್ಯಾಗ ಮಾಡಿ ರಾಜ್ಯವನ್ನೇ ತ್ಯಾಗ ಮಾಡಿ ಅಡವೆ ಕುಂತವ ತಪಸ್ಸರು ಮಾಡ್ತಕ್ಕಂಥ ರಾಜ ಸ್ನಾನಕ್ಕೆ ಹೋಗುವಾಗ ಒಂದು ಚಿಗರಿ, ಹೆಣ್ಣು ಚಿಗರಿ, ಗರ್ಭದಿಂದ ಕೂಡಿಕೊಂಡ ಚಿಗರಿ ಹುಲಿ ಬೆನ್ನು ಹತ್ತಿತ್ತು. ಅದು ಪ್ರಾಣ ಭಯಕ್ಕಾಗಿ ಅದು ಹಾರ್ತು ಹೊಳೆ ಆ ಕಡೆ ಹಾರಕ್ಕೆ ಕೂಸು ಕಡೆ ಹೊರಗೆ ಬಂತು. ಅದು ಈಸು ದಾಟಿ ಹೋಯ್ತು. ಕರೆ ಅದು ಕೂಸ ಪಾಪ, ಸಣ್ಣ ಕೂಸ, ಇದಕ್ಕೆ ಹೆಂಗೆ ಸತ್ತಿತು, ಹುಲಿ ತಿಂದೀತು ಅಂತ ತಿಳ್ಕೊಂಡು ಒಯ್ದು ಜ್ವಾಕಿ ಮಾಡ್ದಂತ. ಜ್ವಾಕಿ ಮಾಡಿ ಅದಕ್ಕೆ ಸಣ್ಣ ಮಾಡ್ದ, ಹಾಲು ಹಾಕಿದ, ದ್ವಾಡದ ಮಾಡ್ದ, ಎಲ್ಲ ಪ್ರಾಣಿಗಳನ್ನು ರಕ್ಷಣೆ ಮಾಡ್ದ. ಚಂತನ ಅದು ಮುಂದೆ ದ್ವಾಡದಾಯಿತು, ಮೈಯಾಕ ಹೋಯ್ತು, ದೂರ ಹೋಗತ್ತು, ಎಲ್ಲಿ ಹೋಯ್ತು, ಎಕಡೆ ಹೋಯ್ತು, ಯಾರೇ ಹಿಡಿದ್ರೆ ಹೆಂಗೆ ಚಂತನ ಆ ಚಿಗರಿ ಧ್ಯಾನದಿಂದ ಆ ಚಿಗರಿ ದೊಡ್ಡ ಅದು ಕೂಡ ಒಂದು ಮತ್ತೊಂದು ಚಿಗರಿ ಜೊತೆಗೆ ಓಡಿ ಹೋಯ್ತು. ಅದು ಅದೇ ಚಿಂತೆಯಾಗಿ ಎಲ್ಲಿ ಹೋಯ್ತು, ಯಾರು ಹಿಡಿತು, ಏನು ಮಾಡ್ತು ಅಂತ ತಿಳ್ಕೊಂಡು ವಿಚಾರ ಮಾಡ್ಕೋತ ಏನಾದ ಮುಂದೆ ಚಿಗರಿಯಾಗಿ ಹುಟ್ಟದ. ಅಂತೆ ಯಾಮತಿ ಸಾಗತಿ ಭಾಗವತ ಬರ್ತದೆ. ಅದಕ್ಕೆ ಏನಪ್ಪ ಅಂದ್ರೆ ಮನುಷ್ಯ ಸ್ಮರಣವನ್ನು ಒಳ್ಳೆಯದು ಮಾಡಬೇಕು. ಏನೇನು ಎಂ ವಾಪಿ ಭಾವಂ ಸ್ಮರನ್ ಕಲೇವರಂ ಅಂತೆ ತ್ಯಜತಿ. ಯಾವ ಭಾವದಿಂದ, ಇಚ್ಛೆಯಿಂದ, ಸ್ಮರಣದಿಂದ ಅವ ಶರೀರವನ್ನು ಬಿಡ್ತಾನೋ ತಮೇವ ಭಾವಂ ಐತಿ, ಅದೇ ವಸ್ತುವನ್ನು ಅವ ಪ್ರಾಪ್ತಿ ಮಾಡ್ಕೋತಾನೆ. ಅದು ಅವನಿಗೆ ಸಿಗ್ತದೆ, ಮನುಷ್ಯನಿಗೆ ಅದೇ ಬರ್ತದೆ. ಏನಪ್ಪ ಅಂತ ಕೇಳಿದರೆ ಕಾಮರ್ಸ್ ಓದ್ದವ ಅದೇ ಮಾಡಬೇಕು, ಸೈನ್ಸ್ ಓದವ ಅದೇ ಮಾಡಬೇಕು, ಡಾಕ್ಟರ್ ಮೊದಲು ಮಾಡ್ತಾರೆ, ಡಾಕ್ಟರ್ ಇಂಜಿನಿಯರ್ ಮಾಡೋಕ್ಕೆ ಬರ್ತದೆ. ಇಡೀ 4 ವರ್ಷ ಕಲ್ತಾನ ಅದೇ ಮತ್ತು ಅದೇ ಮಾಡಬೇಕು. ಇಂಜಿನಿಯರ್ ಮಾಡಬೇಕು. ಹಾಗೆ ಇವನು ಕೂಡ ಅಭ್ಯಾಸನೇ ಇದೇ ಮಾಡ್ಯಾನೆ, ಅದೇ ಸ್ಮರಣ ಮಾಡ್ದ ಅಂದ್ರೆ ಅದೇ ಆಗ್ತದೆ. ಮತ್ತೊಂದು ಡ್ಯೂಟಿ ಸಿಗಂಗಿಲ್ಲ, ಇಂಜಿನಿಯರ್ ಡಾಕ್ಟರ್ ಆಗಂಗಿಲ್ಲ, ಡಾಕ್ಟರ್ ಇಂಜಿನಿಯರ್ ಹಾಕಿ ಬರೋಂಗಿಲ್ಲ. ಏನು ಮಾಡಿದಿ ಅದೇ. ಹಾಗೆ ಯಾವ ಮನುಷ್ಯನು ಮರಣಕಾಲದಲ್ಲಿ ಯಾವುದನ್ನು ಸ್ಮರಿಸುತ್ತಾನೆಯೋ, ಯಾವುದನ್ನು ನೆನಪು ಮಾಡಿಕೊಂಡು ದೇಹವನ್ನು ತ್ಯಾಗ ಮಾಡುತ್ತಾನೋ ತಮ್ಮ ದೇಹಂ ಏವ ಅದನ್ನೇ ಐತಿ ಪ್ರಾಪ್ನೋತಿ, ಅದನ್ನೇ ಹೊಂತಾನೆ. ಅದಕ್ಕೆ ಅರ್ಜುನ ನೀ ಏನು ಮಾಡು, ಸದಾ ತದ್ಭಾವ ಭಾವಿತ. ಆದ್ದರಿಂದ ಸದಾ ತತ್ ಬ್ರಹ್ಮ ಆತ್ಮ ಭಾವದಿಂದ ಭಾವಿತರ, ಅದರಿಂದ ಕೂಡಿಕೊಂಡು. ಹೌದಲ್ಲ? ಈಗ ಎಣ್ಣೆ ಬರ್ತಾರೆ, ಸುಗಂಧ ಎಣ್ಣೆ, ಅದು ಎಲ್ಲಿದು ಬರ್ತದೆ? ಎಣ್ಣೆ. ಅದು ಆ ಎಳ್ಳನ್ನು ಆಯಾಯ ಪುಷ್ಪದಲ್ಲಿ ಭಾವಿತ ಮಾಡ್ತಾರೆ. ಅದರಾಗ ಇಡ್ತಾರೆ. ಹೂವಿನಾಗೆ ಎಳ್ಳಿನ ಮೇಲೆ ಹೂವಿನಾಗ ಎಳ್ಳ, ಅದ್ರೊಳಗೆ ಅದೇ ಹೂವು ಆ ಸುಗಂಧ ಇರಕ್ಕೆ ಅದೇನಾಗ್ತದೆ? ಎಣ್ಣೆ ಭಾವಿತ ಆಗ್ತದೆ. ಹೂವಿನ ಸುಗಂಧ ಭಾವಿತ ಆಯಿತು ಅಂದ್ರೆ ಅದು ಹಾಗೆ ಇರ್ತದೆ. ಹಾಗೆ ನೀನು ದೇವಭಾವಿತನಾಗ,
ಜೀವಭಾವಿತ ಬಿಡು, ದೇವಭಾವಿತನಾಗ. ನೀನು ಕೂಡ ಏನಪ್ಪ ಅಂದ್ರೆ ತದ್ಭಾವಭಾವಿತ. ಏನಪ್ಪ ಅಂದ್ರೆ ನೀನು ಹಾಗೆ ಆಗಲಿಕ್ಕೆ ಪ್ರಯತ್ನ ಮಾಡು. ಹಾಗೆ ಯಾವ ಭಾವದಿಂದ ನೀ ದೇಹವನ್ನು ಬಿಡುತ್ತೆ ಅದೇ ಆಗ್ತದೆ. ಅದೇ ಸಿಗ್ತದೆ ಮನುಷ್ಯನ ಸಿಗ್ತದೆ. ಯದ್ಭಾವಂ ತದ್ಭವತಿ. ಭಾವ ಹೆಂಗದ ಹಂಗೆ ನೀ ಆಗತಿ ಕೌಂತೆಯ. ಅದಕ್ಕೆ ನೀ ಜನ್ಮ ಮರಣ ಇಲ್ಲದ ಸಚ್ಚಿದಾನಂದ ಘನರೂಪ ಬ್ರಹ್ಮಭಾವವನ್ನು ಮಾಡು. ನೀ ಹಂಗೆ ಹಾಕಿ ಅದನ್ನೇ ಚಿಂತನೆ ಮಾಡು, ಅದನ್ನೇ ಶ್ರವಣ ಮಾಡು, ಅದನ್ನೇ ಮನನ ಮಾಡು, ಅದನ್ನೇ ನಿಧಿಧ್ಯಾಸನ ಮಾಡು. ಹಾಗೆ ಮಾಡಿದೆ ಅಂದರೆ ಏನಾಗ್ತದೆ, ನೀ ಬ್ರಹ್ಮನೇ ಆಗ್ತೀವಿ, ಬ್ರಹ್ಮನೇ ಆಗ್ತೀವಿ. ಅವು ಇಲ್ಲದ ಹಾಕವ. ನೀ ಇದ್ದವನೇ ಇದ್ದಿ ಮೊದಲು ಬ್ರಹ್ಮನೇ. ನೀ ಇದ್ದವನೇ ಇದ್ದು ಪ್ರಶ್ನೆ ಇಲ್ಲ. ಎಳ್ಳು ಬೇರೆ ಹೂ ಬೇರೆ, ಪರಂತು ಆ ಎಳ್ಳು ಹೂವಿನ ವಾಸನ ತಗೋತಾರೆ. ನೀ ಬ್ರಹ್ಮನೇ ಇದ್ದಿ ಮೊದಲ, ಹೌದಲ್ಲ? ಮರದೊಡೆ ಮಾನವ, ಅರಿದೊಡೆ ದೇವ. ಇಷ್ಟೇ ಅದ, ನಿನಗೇನಿಲ್ಲ. ಅದಕ್ಕೆ ಆ ಭಾವವನ್ನು ಬಲಿಬೇಕು ಮನುಷ್ಯನಿಗೆ, ಭಾವ ಬಲಿಬೇಕು ಅಂತ. ಅದಕ್ಕೆ ನೀ ಏನು ಮಾಡು, ಸದಾ 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 ಅಂದರೆ ಪ್ರತಿ ಕ್ಷಣ, ಪ್ರತಿ ದಿವಸ, ಪ್ರತಿದಿನ. ಎಂದರಮ್ಮ ಅಂತ ಅಲ್ಲ, ಗೀತಾದ ಹೇಳಿರಲ್ಲ, ಎಂದರಮ್ಮಣ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ಮಾಂ ದೃಢವೃತಃ ನಮಸ್ಯಂತಶ್ಚ ಮಾಂ ಭಕ್ತ್ಯ ನಿತ್ಯಯುಕ್ತ ಉಪಾಸತೆ. ನಿತ್ಯ ಬೇರೆ, ಸತತ ಬೇರೆ. ನಿತ್ಯ ಮಾಡೋರು ಸಿಗ್ತಾರೆ. ನಿತ್ಯ ಮಾಡೋರು ಭಾಳ ಮಂದಿ ಅದಾರೆ. ಮುಂಜಾನೆ 10 ನಿಮಿಷ, ನಾಳೆಗೆ 10 ನಿಮಿಷ ನಿತ್ಯ ಮಾಡ್ತಾರೆ. ನಾವು ದಿನ ಪೂಜೆ ಮಾಡ್ತೇವೆ, ಎಷ್ಟು 10 ನಿಮಿಷ. ಹಾಗೆ ಸತತ ಅಂತ ನಾವು ಪ್ರತಿ ಕ್ಷಣ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ಮಾಂ ದೃಢವೃತಃ. ಹಾಗೆ ದೃಢವಾಗಿ ವೃತಧಾರಿಗಳಾಗಿ ಯಾರು ನನ್ನ ಸತತ ಚಿಂತನೆ ಮಾಡ್ತಾರೆ ಅಂತಾರೆ ನಾವು ಸಿಗ್ತೀನಿ ಅಂತ ಪರಮಾತ್ಮ ಗೀತಾಗಿ ಹೇಳಿ ನಮಗೆ. ಅದಕ್ಕೆ ಅಂತಾರೆ ಅವರು ಹೆಂಗೆ, ಸದಾ ಸದಾ ಅಂದರೆ ಸತತಂ ಸತತಂ ಭಾವಭಾವಿತ. ಏನು, ಭಗವದ್ಭಾವದಿಂದ ಕೂಡಿಕೊಂಡು. ಮತ್ತು ಅದರದಲ್ಲೇ ಭಾವ ಬೇಡ. ದುಡ್ಡಿಗಾಗಿ, ರೊಕ್ಕಿಗಾಗಿ, ರೂಪಾಯಿಗಾಗಿ ಮಾಡ್ತಾವ್ರ ಮಂದಿ, ಏನೋ ಮಾಡ್ತಾವ. ಆ ಭಾವದಿಂದ ಭಾವಿತ ಆಗಬೇಡಿ. ಸದ್ಭಾವ ಭಾವಿತ. ಏನು, ಸತ್ಯ ಚಿತ್ತು ನಿತ್ಯ ಪರಿಪೂರ್ಣರಾದ ಪರಮಾತ್ಮ ಬ್ರಹ್ಮಸ್ವರೂಪ ಭಾವದಿಂದ ಅದನ್ನು ನೆನೆಸಿ ಧ್ಯಾನ ಮಾಡುವಂತ. ಏನೇ ನೆನೆಸಿ ಧ್ಯಾನ ಮಾಡೋಕ್ಕೆ ಹೋಗಬೇಡ, ಅದನ್ನೇ ತತ್ಭಾವ. ಏನು, ಸಚ್ಚಿದಾನಂದ ಬ್ರಹ್ಮಭಾವದಿಂದ ಅಥವಾ ಭಗವದ್ಭಾವದಿಂದ ಭಾವಿತನಾಗಿ ಏನಪ್ಪ ಅಂತ ಕೇಳಿದರೆ ಮಾಡ್ತಾನೆ ಅಂದ್ರೆ ಅವ ಭಾವಭಾವಿತ. ಏನಪ್ಪ ಅಂತ ಕೇಳಿ ಅಂಥ ಮನುಷ್ಯನಿಗೆ ಅವ ಮಾಡ್ತಾನೆ. ಎಷ್ಟು ಯಾವ ಮಾಡ್ತಾನೆ, ಸರ್ವೇಷು ಕಾಲೇಶು, ಏನ್ರಿ, ಸರ್ವಕಾಲಗಳಲ್ಲಿ, ಪ್ರತಿ ಕ್ಷಣ, ಪ್ರತಿ ದಿವಸ, ಪ್ರತಿ ವಾರ, ಪ್ರತಿ ತಿಂಗಳ, ಪ್ರತಿ ವರ್ಷ, ಎಲ್ಲ ಹಂಗೆ ಹೇಳ್ಕೆ. ಈಗ ಸರ್ವೇಷು ಕಾಲೇಶು, ಸಮಸ್ತ ಕಾಲಗಳಲ್ಲಿ, ಭೂತ ವರ್ತಮಾನ ಅನ್ನಿ, ಮುಂಜಾನೆ ಸಾಯಂಕಾಲ ಮಧ್ಯಾಹ್ನ ಅನ್ನಿ, ಕಾಲ ಅವಶ್ಯವಾದರೆ ಯಾವ ಕಾಲ ಅನ್ನಿ, ಏನು ಯುದ್ಧ ಯುದ್ಧ ಮಾಡಿ ಹೆಂಗೆ, ಮಾಮ ಅನುಸ್ಮರನ್, ಮಾಮ ಅನುಸ್ಮರನ್, ನನ್ನ ಅನುಸ್ಮರಣೆಯನ್ನು ಮಾಡುತ್ತಾ, ಅಂದರೆ ಅನುಚಿಂತನೆಯನ್ನು ಮಾಡುತ್ತಾ ಅಂತ ಕೇಳ್ತಾರೆ. ಅನುಚಿಂತನೆಯನ್ನು ಮಾಡುತ್ತಾ ಹೆಂಗೆ, ಅನುಚಿಂತನೆ ಅಂದರೆ ಹೆಂಗೆ ರೀ? ಪಿಟಾರಿ ಬಾರಿಸ್ಬೇಡ. ನಾವು ದೇವ್ರ ಪೂಜೆ ಮಾಡೋಕ್ಕೆ ಹೋಗೋರು ಬಾರಿಸೋದು ಉಸ್ಕೋತ ಹೋಗ್ತಾರೆ ನೋಡ್ರಿ. ಮಂದಿ ಗೊತ್ತಾಗ ಅದಕ್ಕೆ ಅನುಚಿಂತನೆ ಅನ್ನಂಗಿಲ್ಲ. ಶಾಸ್ತ್ರ ಬರೀತಾರೆ ಅವರು. ಅನುಚಿಂತನ ಹೆಂಗೆ, ಗುಪ್ತ ಗುಪ್ತ ಅಂತಾರೆ. ಅದು ಹೆಂಗೆ ಗುಪ್ತ ಅಂತ ಅದು ಬರೀತಾರೆ ಅವರು. ವೇದಶಾಸ್ತ್ರ ಪುರಾಣಾನಿ ಸಾಮಾನ್ಯ ಗಣಿಕ ಇವ ಏಕೈಶ್ಚ ಶಾಂಭವೀಯ ಮುದ್ರಾ ಗುಪ್ತ ಕುಲವಧೂರಿವ. ಆಗಮಗಳಲ್ಲಿ ಒಂದು ಶಾಂಭವಿ ಮುದ್ರಾ ಅಂತ, ಮುದ್ರಾದ ಭಾಳ ಶಾಂಭವಿ ಮುದ್ರಾ ಅಂತ ಅದ. ಶಾಂಭವಿ ಮುದ್ರಾ ಅಂದ್ರೆ ಅದು ಗುಪ್ತ. ಅದಕ್ಕೆ ಹೇಳಿದ್ರು ಅವರು ವೇದಶಾಸ್ತ್ರ ಪುರಾಣಾನಿ, ಹೇಳೋದಲ್ಲ, ಕುಂಡ್ರದ ಮುದ್ರಾ ಅದು. ಈಗ ಆಸನದ ಮುದ್ರಾ ಅದ ಇಲ್ಲ, ಕುಂಡಿರ್ತೇನೆ ಹೇಳಂಗಿಲ್ಲ ಕೇಳಂಗಿಲ್ಲ, ಗೊತ್ತಿಲ್ಲ. ನೀವು ನೋಡೇ ತಿಳ್ಕೊಬೇಕು ಯಾರಲ್ಲಿ.
ಇವ ಸ್ವಸ್ತಿಕಾಸನ ವೃಶ್ಚಿಕಾಸನ ಕುಂತ ತಿಳ್ಕೊಂಡು ಹಾಗೆ ಹೇಳ್ತಾರೆ ಅವರು. ವೇದಶಾಸ್ತ್ರ ಪುರಾಣಾನಿ ಸಾಮಾನ್ಯ ಗಣಿಕ ಇವ. ವೇದಶಾಸ್ತ್ರ ವೇಷಾಸ್ತ್ರೀ ಇದ್ದಂಗೆ ಏನು ಏಕಾಂತ ಯಾರಿಗೆ ಹೇಳಂಗಿಲ್ಲ ಕೇಳಂಗಿಲ್ಲ, ಬರೀ ಹೇಳ್ಕೋದು ಕೇಳ್ಕೋತ ಕುಂತ್ರೆ ಏನು. ವೇಷಾಸ್ತ್ರೀ ತನ್ನ ರೂಪ ಸೌಂದರ್ಯವನ್ನು ಮಂದಿ ಸಲುವಾಗಿ ಅದಕ್ಕೆ ಏನಿಲ್ಲ. ಹಾಗೆ ವೇದಶಾಸ್ತ್ರ ಪುರಾಣವರು ಮಂದಿಗೆ ಹೇಳಕ್ಕೆ ಕೇಳೋಕ್ಕೆ ಅದಾವಂತಾರೆ ಅವರು. ನೀವು ಕೂಣ್ರಿ ಅಂತಾರೆ. ನೀವು ಅಂತರ್ಮುಖಿ ಆಗಿರಿ ಅಂತಾರೆ. ಏಕೈವ ಶಾಂಭವಿ ಮುದ್ರಾ ಗುಪ್ತ ಕುಲವಧೂರಿವ. ಪತಿವ್ರತ ಸ್ತ್ರೀ ಇದ್ದಂಗೆ ಏನದ ಮುದ್ರಾ ಅದಾವ, ನೋಡೋದು ಧ್ಯಾನಾದಿಗಳದಾವ. ಅದು ಪತಿವ್ರತ. ಮತ್ತೊಂದೇನಾಗ ಮತ್ತೊಂದನ್ನು ನೋಡದಂತೆ ಮತ್ತೊಂದನ್ನು ಕೇಳದಂತೆ ಬರೆದ್ರಲ್ಲ ಅವರು ಶಾಸ್ತ್ರ. ಕಡೆ ಹೋಗಂಗಿಲ್ಲ ಶಾಂತ ಬರೆದು. ಹಾಗೆ ಆ ಮುದ್ರೆಯಲ್ಲಿ ಅಂದ್ರೆ ಸ್ಥಿತಿಯಲ್ಲಿ, ಮುದ್ರಾ ಅಂದರೆ ಒತ್ತದು ಆಯ್ತು. ಅದೇನು ತೆಗೆಯಕ್ಕೆ ಬರೋಂಗಿಲ್ಲ ಬಿಡ, ನೀವು ಮುದ್ರೆ ಹಾಕಿದ್ರೆ. ಹಾಗೆ ಒಮ್ಮ ಮನಸ್ಸು ಹೋಗಿ ಕುಂತು ಭಿನ್ನ ಭಿನ್ನ ಮುದ್ರಾ ಅದ. ಯಾವ ಮುದ್ರೆಯಿಂದಲೇ ಹೋಗಿ ಕುಂತೀರಿ ನೀವು. ಅಲ್ಲಿ ಕುಂತು ಅಂದ್ರೆ ಮುದ್ರಾ ಅಂದ್ರೆ ತೆಗೆಯಕ್ಕೆ ಬರೋಂಗಿಲ್ಲ. ಅದರಾಗ ಒಂದು ಶಾಂಭವಿ ಮುದ್ರಾ ಅಂತದ ಭಾಳ ಅದಾವ. ಶೈವಶಾಸ್ತ್ರದಲ್ಲಿ ಈ ಮುದ್ರೆಗಳನ್ನು ಭಾಳ ಹೇಳ್ಯಾರ. ಉಳಿಕೆ ಶೈವ ಆಗಮಗಳಲ್ಲಿ ಇದ್ರ ಬಗ್ಗೆ ಬಹಳ ವರ್ಣನೆ ಮಾಡಿದ್ದಾರೆ. ಅದಕ್ಕೆ ಅಂತಾರೆ ಅವರು ಇಲ್ಲಿ ಹೇಳಿದರು, ವೇದಶಾಸ್ತ್ರ ಪುರಾಣಾನಿ ಸಾಮಾನ್ಯ ಗಣಿಕ ಇವು ಬರೀ ಶಾಸ್ತ್ರ ಹೇಳೋದು ಕೇಳೋದು ವೇಷಾಸ್ತ್ರೀ ಇದ್ದಂಗೆ. ಬರೀ ಮಂದಿಗೆ ಇವೆಲ್ಲ. ಮುದ್ರಾ ತನಗದ, ಆ ರೀತಿಯಾಗಿರುವುದು ಅದು ತನಗದ ಅಂತಾರೆ. ಹೆಂಗೆ ಕುಂತಾನೆ ಅಂತಿರಲ್ಲ, ಹಂಗೆ ವೃತ್ತಿ ಸ್ಥಿರವಾಗಿರುವುದು. ಯಾವುದೇ ರೀತಿಯ ವೃತ್ತಿ ಸ್ಥಿರವಾಗಿರುವುದೇನಪ್ಪ ಅದು ಪತಿವ್ರತ ಇವು. ವೇದಶಾಸ್ತ್ರ ಹೇಳೋದು ಕೇಳೋದು ಇವು ವೇಷಾಸ್ತ್ರೀ ಇದು. ಏನು ಅಲ್ಲಿ ಕುಂಡ್ರುತಾನಲ್ಲಿ ಹೋಗಿ ಅದು ಪತಿವ್ರತ ಸ್ತ್ರೀ ಇದ್ದಂಗೆ. ಅದಕ್ಕೆ ಶಾಸ್ತ್ರ ಹೇಳ್ತವೆ, ತಮೇವ ವಿದಿತ್ವ ಅತಿಮೃತ್ಯುಮೇತಿ ನಾಣ್ಯಪಂಥ ವಿದ್ಯತೆ ಅಯನಾಯ. ಅದನ್ನು ತಿಳಿದು ಉಳಿಯುವುದಕ್ಕೆ ಮುದ್ರೆ ಅಂತ. ತಿಳಿಯುವುದು ಹೇಳುವುದಲ್ಲ, ತಿಳಿಯುವುದು ಉಳಿಯುವುದಕ್ಕೆ ಮುದ್ರೆ ಅಂತಾರೆ. ಆ ಸ್ಥಿತಿ ಮುದ್ರಾ ಅಂದರೆ ಒಂದು ಸ್ಥಿತಿ. ಸಿಕ್ಕ ಮುದ್ರಾವತ್ ಅಂತಾರೆ ನೋಡ್ರಿ, ಸಿಕ್ಕ ಅಳೆಯಂಗಿಲ್ಲ, ಅದು ಮುಗಿದೋಯ್ತು. ಹಂಗೆ ಆ ಸ್ಥಿತಿಯಲ್ಲಿ ಭಿನ್ನ ಭಿನ್ನ ಆತ್ಮನಲ್ಲಿ ಇರಲಿಕ್ಕೆ ಹೇಳ್ಯಾರ ಮುದ್ರೆಗಳನ್ನು. ಆ ಸ್ಥಿತಿಯಲ್ಲಿ ಇರೋ ಶಾಂಭವಿ ಮುದ್ರಾ ಅಂತ ಇವರು ಅಂತಾರೆ. ಆ ಮುದ್ರೆ ಎಲ್ಲೇನಪ್ಪ ಅಂತ ಇರಬೇಕು. ಅದನ್ನು ಬಿಟ್ಟು ನಾಣ್ಯಪಂಥ ಅಯನಾಯ ವಿದ್ಯತೆ. ಆತ್ಮನನ್ನು ತಿಳಿಲಿಕ್ಕೆ ಮತ್ತೊಂದು ಮಾರ್ಗ ಇಲ್ಲ, ಮುದ್ರಾನೇ ಅತ್ಯಂತ ಜರೂರಿ ಅದ ಅಂತ ಹೇಳಿದರು. ಅದಕ್ಕೆ ಏನು ಮಾಡು, ತಸ್ಮಾತ್ ಸರ್ವೇಷು ಕಾಲೇಶು ಮಾಂ ಅನುಸ್ಮರ. ಅನುಸ್ಮರ ಅಂದರೆ ಏನು? ಸದಾ ನನ್ನನ್ನು ಏನಪ್ಪ ಅಂತ ಅನುಸ್ಮರ, ಸದಾ ಕಾಲದಲ್ಲಿ ನನ್ನನ್ನು ಸ್ಮರ. ಅನುಸ್ಮರ ಅನುಚಿಂತನ ಅಂತ. ಅನುಚಿಂತನ ಅಂದರೆ ಏನು? ಅನುಸರಿಸಿ ಚಿಂತನ, ಅನುಚಿಂತನ. ಚಿಂತನ ಅಂದರೆ ಸ್ಮರಿಸುವುದು. ಅನುಸ್ಮರ ಅಂದರೆ ಸದ್ಗುರುಗಳು ಶಾಸ್ತ್ರಗಳು ಹೇಗೆ ಹೇಳಿರೋ ಅವುಗಳ ಅನುಸಾರವಾಗಿ. ಅದಕ್ಕೆ ಟೀಕಾಕಾರ ಏನಪ್ಪ ಅಂತ ಕೇಳಿದರೆ ಬರೀತಾರೆ. ಅನುಸ್ಮರ ಅಂದರೆ ಏನಪ್ಪ ಅಂತ ಕೇಳಿದರೆ, ಅನು ಅಂದರೆ ಏನಪ್ಪ ಅಂದ್ರೆ ಜೊತೆಗೆ, ಮೊದಲು ಹೇಳಿದ್ರ ಜೊತೆಗೆ ಏನು ಹೇಳಿದೀನಿ ಪರಮಾತ್ಮ ಅದ್ರ ಜೊತೆಗೆ ಅನುಸ್ಮರ.
ಶಾಸ್ತ್ರ ಅನುಚಿಂತನ ವೇದಶಾಸ್ತ್ರ ಪುರಾಣಗಳು ಏನು ಇಲ್ಲ ಅದಕ್ಕೆ ಏನು ಹೇಳ್ಯಾವ ಹೆಂಗೆ ಗುರುಗಳು ಹೇಳ್ಯಾರ ಗುರುಪದಿಷ್ಟ ಪ್ರಕಾರೇಣ ಶಾಸ್ತ್ರ ಪ್ರಕಾರೇಣ ಅನುಸರಿಸಿ ಚಿಂತನೆ ಮಾಡೋಕ್ಕೇನಪ್ಪ ಅಂದ್ರೆ ಅನುಚಿಂತನೆ ಅನುಸ್ಮರಣ ಅಂತ. ಹಾಗೆ ನೀ ಏನು ಮಾಡಪ್ಪ ಮಾಂ ಅನುಸ್ಮರ ಏನಪ್ಪ ಅಂತ ಕೇಳಿದ್ರೆ ನನ್ನನ್ನು ಚಿಂತನೆಯನ್ನು ನೀನು ಮಾಡು. ಟೀಕಾಳಂಗೆ ಭಾಳ ಉದ್ದು ಬರ್ದಾರೆ, ಯಾರ್ಯಾರು ಹೆಂಗೆ ಅಂದಾರ ಅನ್ನೋದು ಓದೋನೇನು ಕೇಳೋದು ಸಾಂಗ್ ಅದ ನೋಡ್ರಿ. ಅಭಿನವ ಗುಪ್ತ ಪಾದಾಹ ಸುಮ್ಮನೆ ಹೆಸರು ಕೇಳಿ ಭಾಳ ಮಂದಿ ಅದಾರ. ಅವ್ರು ಏನಂತಾರೆ ಅದಕ್ಕೆ ಕಥಂ ಚಾಸು ಅವಸ್ಥಾದಶ ಸ್ವಸ್ಥಾವಸ್ಥಾಯಾಂ ನಿವೃತ್ತ ಸಕಲ ಇಂದ್ರಿಯ ಚೇಷ್ಟಸ್ಯ ಭಗವಾನ್ ಸ್ಮೃತಿ ಪಥಮುಪೇಯಾದ್ ಇತಿ ಉಪಾಯಂ ಉಪದಿಶತಿ. ಏನಂತ ಕೇಳಿದ್ರೆ ಸಮಸ್ತ ಚಿತ್ತ ವೃತ್ತಿಗಳನ್ನು ತಿರಸ್ಕಾರ ಮಾಡಿ ಧ್ಯೇಯದಲ್ಲಿ ಮನಸ್ಸನ್ನು ಹ್ಯಾಂಗೆ ಇಡಬೇಕು ಅನ್ನೋದ್ರ ಬಗ್ಗೆ ಈಗ ಹೇಳ್ತಾರೆ ಅವರು ಮೈಯರ್ಪಿತ ಮನು ಇತ್ಯಾದಿಗಳಿಂದ. ಸರ್ವಾವಸ್ಥಾಸು ವ್ಯಾವಹಾರಿಕೇಷು ಯಶ್ಯ ಭಗವತ್ತತ್ವ ನ ಹೃದಯಾದ್ ಅಪಯಾತಿ ತಸ್ಯ ಭಗವತ್ಯೇವ ಸಕಲಕರ್ಮನ್ಯಾಸಿನಃ ಸತತ ಭಗವನ್ಮಯಸ್ಯಾವಶ್ಯಂ ಸ್ವಯಮೇವ ಭಗವತ್ತತ್ವಂ ಶ್ರುತಿವಿಷಯತಾಂ ಯಾತೀತಿ ಸದಾ ತದ್ಭಾವಭಾವಿತ್ವಂ ಚ ಅತ್ರ ಆಹು. ಸದಾ ತದ್ಭಾವಭಾವಿತ ಅಂದರೆ ಏನು ಅಂತ ಕೇಳಿದ್ರೆ ಯಾವ ವಸ್ತುವನ್ನು ನೀವು ಅನುಭವ ಮಾಡಿರಿ, ನೋಡಿರಿ, ಕೇಳಿರಿ, ಮುಟ್ಟಿರಿ, ಅದನ್ನು ಪುನಃ ಸ್ಮರಣ ಮಾಡುವುದು, ಮಾಡಿ ಅದರೊಳಗೆ ಚಿತ್ತವೃತ್ತಿಯಾಗೋದು ಭಾವಭಾವಿತ ಅದ ಶಾಸ್ತ್ರದಾಗ ಹೇಳ್ತಾರೆ. ಅದು ಹೆಂಗೆ ಆಗ್ತದ ಅಂತ ಕೇಳಿದ್ರೆ ಏನೈವ ವಸ್ತುನ ಸದಾ ಭಾವಿತ ಅಂತಃಕರಣ ಭಾವ ತದೇವ ಮರಣ ಸಮಯೇ ಸ್ಮರ್ಯತೆ. ಯಾವುದು ಜೀವನ ಕಾಲದಲ್ಲಿ ವ್ಯವಹಾರ ಕಾಲದಲ್ಲಿ ಯಾವ ವಸ್ತು ಏನಪ್ಪ ಅಂತ ಕೇಳಿದ್ರೆ ನೀವು ಅದಕ್ಕೆ ತಾದಾತ್ಮ ರೂಪನಾಗಿ ಕೂಡಿಕೊಂಡು ಅದರ ಅಂತಃಕರಣದೊಳಗೆ ಏನಪ್ಪ ಅಂದ್ರೆ ಅದನ್ನು ಸ್ಮರಿಸ್ತಾರೆ, ಇಡ್ತಾ ಇರ್ತೀರಿ. ಅದನ್ನೇ ಸ್ಮರಣ ಕಾಲದಲ್ಲಿ ಸ್ಮರಣ ಬರ್ತದೆ. ಯಾವುದು ಇಲ್ಲ ಅಲ್ರಿ, ನೀವು ತಿಜಾರ ಮೊದಲು ರೊಕ್ಕ ಇಟ್ಟರೆ ತೆಗಿಯಕ್ಕೆ ಬರ್ತದೆ, ರೊಕ್ಕನ ಇಟ್ಟರೆ ತೆಗಿತೀನಿ ಗಂಟೆ ಮೊದಲು ಇರಬೇಕಲ್ಲ ಅಂದ್ರೆ ತೆಗಿತೀರಿ. ಹಾಗೆ ಸ್ಮರಣ ಸುಮ್ಮನೆ ಆಗ್ತದೇನು, ಮೊದಲು ಜಮಾ ಮಾಡಿ ಇಡಬೇಕು, ಆಮೇಲೆ ತೆಗಿಯಕ್ಕೆ ಬರ್ತದೆ. ರೊಕ್ಕ ಜಮಾ ಇಟ್ಟು ಹೆಂಗೆ ತೆಗಿಯಕ್ಕೆ ಬರ್ತದೆ, ಹಂಗೆ ಅನಂತ ಕ್ರಿಯಾ ವ್ಯವಹಾರಗಳಿಂದ ಕೂಡಿಕೊಂಡಿರ್ತಕ್ಕಂಥ ಭಾವ ಇರಬೇಕು, ಅದರ ವ್ಯವಹಾರ ಇರಬೇಕು, ಅದರದ್ದೇ ಸ್ಮೃತಿ ಆಗ್ತದೆ. ಅನುಭವ ಇಲ್ಲ ಸ್ಮೃತಿ ಬರಂಗನೇ ಇಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಹಾಗಾದ್ರೆ ಮರಣಕಾಲಕ್ಕೆ ಪರಮಾತ್ಮನ ಸ್ಮೃತಿ ಬರಬೇಕು ಅಂದ್ರೆ ಮೊದಲು ಗೊಳೆ ಮಾಡಿ ಇಡಬೇಕಲ್ರಿ. ಏನು ಕ್ರಿಯೆಯಿಂದ, ವಾಣಿಯಿಂದ, ಮನಸ್ಸಿನಿಂದ ಅದೇ ಕರ್ಮವನ್ನು, ಅದೇ ನಾಮವನ್ನು, ಅದೇ ಸ್ಮೃತಿಯನ್ನು ಮಾಡ್ತಾ ಇದ್ದ ಅಂದ್ರೆ ಬರ್ತದವ, ಇಲ್ಲಾಂದ್ರೆ ಬರೋಂಗಿಲ್ಲ ಅಂತಾರೆ ಅವರು. ಅದಕ್ಕೆ ತದ್ಭಾವಂ ಏವ ಪ್ರಾಪ್ಯತೆ ಇತಿ ಸರ್ವತಃ ಮತ್ಪರಮಂ ಏವ ಮತ್ ಪ್ರೇಪ್ಸು ಸ್ಯಾದ್ ಇತ್ಯರ್ಥ ತಾತ್ಪರ್ಯಂ. ಅದಕ್ಕೆ ಸಾಯೋ ಕಾಲಕ್ಕೆ ಬರಬೇಕು ಅಂದ್ರೆ ಸದಾ ಏನಪ್ಪ ಅಂತ ಕೇಳಿದ್ರೆ ನನ್ನನ್ನೇ ಏನಪ್ಪ ಸ್ಮರಿಸ್ತಾ ಇರಬೇಕು ಅಂದರೆ ಅದಕ್ಕೆ ಬರ್ತಾ ಇಲ್ಲ, ಬರೋಂಗಿಲ್ಲ ಹೇಳಿದ್ರು ಅವರು. ಯಮ್ಮಿ ಸತಿ ಜ್ಞಾನಿನೋಪಿ ಯಾವತ್ ಶರೀರ ಅಭಾವ ವಿಧಾತು ದೋಷ ವಿಕಲಿತ ಚಿತ್ತವೃತ್ತೇರ್ ಜಡತಾಂ ಪ್ರಾಪ್ತಸ್ಯ ತಾಮಸಸ್ಯೇವ ಗತಿ ಸ್ಯಾತ್. ಎಂಥವರೇ ಇರಲಿ, ಬ್ಯಾಂಕ್ದಾಗ ಎಷ್ಟು ಯಾಕೆ ರೊಕ್ಕ ಇರಲ್ಯಾಕೆ
ಕಿಶದಾಗಿಲ್ಲ ಅಂದರೆ ಏನು ಕಲಿಸ್ಕೊಡಂಗಿಲ್ಲ. ಹಾಗೆ ಎಂಥವ್ರು ತಿಳಿದವರು ಬಳದವರು ಇರಲಿ ಅವ ಅಂತಾನೆ. ಅಂತಿಮ ಕಾಲಕ್ಕೆ ಸ್ಮರಣ ಬರಲಿಲ್ಲ ಅಂದರೆ ಭಕ್ತನಾಗಿರ್ತಾರೆ. ಜ್ಞಾನಿಗರು ಹೇಳ್ಯಾರ, ಎಲ್ಲ ಸಾಯಲಿಕ್ಕೆ ಎಲ್ಲ ಹೇಳ್ಯಾರ, ಇಲ್ಲಿ ಭಕ್ತಿಂದ ಹೇಳ್ತಾರಲ್ಲ ಅಂತ ಏನಪ್ಪ ಅಂಥ ಮನುಷ್ಯ ಸ್ಮರಣ ಮಾಡಲಿಕ್ಕೆ ಭಕ್ತನ ಬಗ್ಗೆ ಹೇಳಕತ್ತಾರೆ. ಈಗ ಅವ ಯಾವ ರೀತಿಯಾಗಿರಲಿ, ಹೆಂಗರೇ ಇರಲಿ, ಹೆಂಗರೇ ಸಾಯಲಿ, ಸಾಯುವಾಗ ನನ್ನ ಸ್ಮರಣ ಮಾಡ್ದ ಅಂದ್ರೆ ನಾನು ಅವಶ್ಯವಾಗಿ ಬರುತ್ತೇನೆ. ನೋಡ್ರಿ, ದ್ರೌಪದಿ ಸೀರೆ ಕಳೆಯೋಕ್ಕೆ ಎಲ್ಲಿದ್ದ? ದ್ವಾರಕದಾಗಿದ್ದ. ಸೀರೆಯಲ್ಲಿ ಸೆಳಿತಿದ್ರು ಇಲ್ಲಿಯಾಗ ಕೃಷ್ಣ ಬಂದ ನಾ ಬರ್ತೀನಿ ಅಂತ. ನಾನು ಹಾಗೆ ನನ್ನ ಸ್ಮರಣ ಮಾಡಿದ ಕಾಲಕ್ಕೆ ನಾ ಬರ್ತೀನಿ. ಅಂತ್ಯ ಸಮಯಕ್ಕೆ, ಕಷ್ಟದ ಸಮಯಕ್ಕೆ ನನ್ನ ಭಕ್ತ ನನ್ನ ಸ್ಮರಣ ಮಾಡ್ದ ಅಂದ್ರೆ ನಾ ಎಲ್ಲಿದ್ದರೂ ಬರ್ತೀನಿ, ನಾ ಎಲ್ಲಿದ್ದರೂ ಕೂಡ ಬರ್ತೀನಿ. ತಸ್ಮಾತ್ ಆ ಕಾರಣದಿಂದ ಏನು ಮಾಡು, ಆ ಭಾವ ಬರಬೇಕಾದ್ರೆ ಸರ್ವೇಷು ಕಾಲೇಶು, ಸರ್ವಕಾಲದಲ್ಲಿ, ಕಾಲ ಅಂದರೆ ಹಿಂದೆ ಮುಂದೆ ಇವತ್ತು, ಸರ್ವಕಾಲ ಸಣ್ಣವಿರುವಾಗ ದೊಡ್ಡವಿರುವಾಗ ಮುಪ್ಪಾದಾಗ ಸಾಯುವಾಗ, ಸರ್ವೇಷು ಕಾಲೇಶು ಎಂಥ ಪರಿಸ್ಥಿತಿ ಬಂದರೂ ಕೂಡ ಯಾರು ನನ್ನನ್ನು ಏನಪ್ಪ ಅಂದ್ರೆ ಮಾಂ ಅನುಸ್ಮರೇತ್, ಏನಪ್ಪ ಅಂದ್ರೆ ಮಾಂ ಅನುಸ್ಮರಣ, ಅನುಚಿಂತನ ಅಂದರೆ ಏನು ಅಂತ ಕೇಳ್ತಾರೆ. ಅಂದ್ರೆ ನಿಶ್ಚಿತ, ಅದಕ್ಕೆ ಮುದ್ರಾ ಅಂದ್ರೆ ಶಾಸ್ತ್ರದಾಗ ಅದ್ರಾಗ ಹೆಂಗೆ ಹೇಳ್ತಾರೆ, ಚಿನ್ಮಯ ಮುದ್ರಾ ಅಂತ ಹೇಳ್ತಾರೆ, ಹೇಳಬೇಡ. ಹಾಗೆ ಮಾತಿನಲ್ಲಿ ಹೇಳಲಿಕ್ಕೆ ಬರಲಾರ್ದನ್ನು ಮುದ್ರೆಯಲ್ಲಿ ಹೇಳೋದು. ಹೌದಾ? ಅವ್ರಿಗೆ ಕರಿಬೇಕಾ 4 ಮಂದಿ ಹೇಳಕ್ಕೆ ಮಾಡ್ತೀರಿ, ಇವು ಮುದ್ರಾ, ಇವು ಹೇಳಕ್ಕೆ ಬರೋಂಗಿಲ್ಲ, ಹೇಳ್ದಂಗೆ. ಈಗ ಮುದ್ರಾ ಅಂತಾರೆ ಏನಂತಾರೆ, ಮಾರಿ ಗಂಟು ಹಾಕಿದ್ರಿ ಅಂದರೆ ಯಾಕೋ ಬೇಡ ಅಂತಾರಪ್ಪ ಅಂತ ಗೊತ್ತಾಗ್ತದೆ. ಈ ಮುದ್ರಾ ಗೊತ್ತಲಾರ್ದ ಮಾನಗೇಡಿ, ಯಾರಿಗೆ ಮುದ್ರಾ ಗೊತ್ತಾಗಲ್ಲ ಅದು ಮಾನಗೇಡಿ ಹಾಕೋಣ ಮನುಷ್ಯ. ನಮ್ಮ ಪ್ರಮಾಣ ಏನೂ ಇಲ್ಲ ಅವನಿಗೆ, ಮಾನ ಅಂದ್ರೆ ಪ್ರಮಾಣ ಏನು, ಇದಕ್ಕಿಂತ ಹೆಚ್ಚಿಗೆ ಏನು ಹೇಳ್ಬೇಕು. ಅದಕ್ಕೆ ಏನಂತಾರೆ ಅಂತ ಕೇಳಿದ್ರೆ ಮನುಷ್ಯ ಹೆಂಗಿರ್ಬೇಕಂದ್ರೆ ಮುದ್ರಾ ಮೇಲೆ ಇರ್ಬೇಕು ರೀ, ತಿಳ್ಕೊಬೇಕು. ಗುರುಗಳು ಹೇಳಿಲ್ಲ ಬಸ್. ಈ ತಿಳಿಲಿಲ್ಲ ಅಂದ್ರೆ ನಾವು ಕಣ್ಣಾಕಿ ಮತ್ತು ಗುಳಿಲ್ಲ ಅಂದ್ರೆ ಬಡಗಿಲೇ ಹೇಳ್ಬೇಕು. ಆಮೇಲೆ ದೊಡ್ಡೊಂದು ಕೆಲಸ. ಅದಕ್ಕೆ ಅಂತಾರೆ ಅವರು ಮುದ್ರಾ ಇವೆಲ್ಲ ಭಾಳ ಅದಾವ, ಇದು ಪರಿಸ್ಥಿತಿ ಅಂತ ಹೇಳಿದ್ರು. ಅದಕ್ಕೆ ಅವರು ಇದು ಎಲ್ಲ ಶಾಸ್ತ್ರ ಉಪಯೋಗ ಇಲ್ಲ ಅಂದ್ರೆ ಅವರು ವೇದಶಾಸ್ತ್ರ ಪುರಾಣಾನಿ ಅನುಸ್ಮರಣ ಬರೀತಾರೆ. ವೇದಶಾಸ್ತ್ರ ಪುರಾಣಾನಿ ಸಾಮಾನ್ಯ ಗಣಿಕ ಇವು ವೇದಶಾಸ್ತ್ರಿ ಇದ್ದಂಗೆ. ಯಾರು ಯಾಕಡೆ ಜಗತ್ತರ ಕಡೆ ಹೋಗ್ಕವ್ರಿ, ರೊಕ್ಕ ಹೆಚ್ಚು ಇದ್ದವ್ರ ಕಡೆ ಹೆಂಗೆ ವೇಷ ಹೋಗ್ಕಳೆ ಗಣಿಕ, ಹಂಗೆ ಬುದ್ಧಿ ತರ್ಕ ಇದ್ದವ್ರ ಕಡೆ ಶಾಸ್ತ್ರ ಅವ್ರಂಗೆ ಹೋಗ್ಕವ. ಅದಕ್ಕೆ ಅದ್ರ ಮೇಲೆ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಆಗ್ಯಾವ, ಅವು ಹಂಗೆ ಹಾಕವು. ಇವೆಲ್ಲ ವೇದ ಶಾಸ್ತ್ರ ಪುರಾಣ. ಪರಂತು ಈ ನಿಂತು ಹೇಳ್ತಾರಲ್ಲ, ಏಕೈವ ಶಾಂಭವಿ ಮುದ್ರಾ ಗುಪ್ತ ಕುಲ ವಧುರಿವ ಬ್ರಹ್ಮನಿಷ್ಠತ್ವ ಶಾಸ್ತ್ರಜ್ಞ. ಅದಕ್ಕೆ ಹೇಳಿದ್ರೆ ಶಾಸ್ತ್ರ ಬ್ರಹ್ಮ ಎರಡೂ ಬೇಕಲ್ಲ ಗುರುಗಳು. ಶಾಸ್ತ್ರ ಯಾಕಡೆ ಜಗ್ತದೆ, ಗುರುವಿನಲ್ಲಿ ಮುಖ್ಯ ಬ್ರಹ್ಮನಿಷ್ಠತ್ವ ಬೇಕು. ಶ್ರೋತ್ರಿಯ ಅಥವಾ ಬ್ರಹ್ಮನಿಷ್ಠತ್ವ. ಶ್ರೋತ್ರಿಯ ಅಳಗಾಡ್ತಾವ, ಬ್ರಹ್ಮನಿಷ್ಠ ಅಳಗಾಡಂಗಿಲ್ಲ. ಹೌದಲ್ಲ? ಶ್ರೋತ್ರಿಯ ಶಾಸ್ತ್ರವನ್ನು ಅರ್ಥವ. ಶ್ರೋತ್ರಿಯ ಶಾಸ್ತ್ರ ಅದು ವೇಷಶಾಸ್ತ್ರ ಇದ್ದಂಗೆ, ಯಾರು ಜಗತ್ತರ ಆ ಕಡೆ ಹೋಗ್ತವೆ ಶಾಸ್ತ್ರ. ಆದರೆ ಇದು ಬ್ರಹ್ಮನಿಷ್ಠತ್ವ ಪತಿವ್ರತ ಸ್ತ್ರೀ, ಅದು ಇದೇ ಕಡೆ ಹೋಗಿಲ್ಲ. ಅದು ಅಲ್ಲೇ ಯಾರೇನು ಹೋಗಿ ಬಿಡಪ್ಪ, ನಾನು ಬ್ರಹ್ಮಿದ್ದೀನಿ ಏನೇ ಹೇಳ್ತಾರೆ ಯಾರು ಹೇಳಿದ್ರು ನನ್ನ ಬಗ್ಗೆ ಹೇಳ್ತಾವ, ಯಾರ್ಯಾರು ಹೇಳ್ತಾರೆ ಗೊತ್ತಿಲ್ಲ. ನಾ ಇದ್ದೀನಲ್ಲ ಸತ್ತ, ನಾ ಅರಿತೀನಲ್ಲ ಚಿತ್ತ, ನಿದ್ದೆಗೆ ಆನಂದ ಮತ್ತು ಮಂದಿ ಸುದ್ದಿಯ ಕೇಳೋದು. ಯಾರು ಏನಕ್ಕೆ ಹೇಳಬೇಕು? ನಾ ಸತ್ತ ಅನ್ನೋದು ಗೊತ್ತದ, ನಾ ಚಿತ್ತ ಅನ್ನೋದು ಗೊತ್ತದ, ನಾ ಆನಂದ ಅನ್ನೋದು ಗೊತ್ತದ. ಅವಸ್ಥರಾಯಿಗಳು ತಿರುಗಾಡ್ತೀನಿ, ನಿತ್ಯ ಇದ್ದೀನಿ. ಅದು ಸಾಧ್ಯ
ಹೌದಲ್ಲ? ಹಾಂ, ಉಂಡು ಕುಂತವನ ಮುಂದೆ ಊಟದ 100 ಸುದ್ದಿ ಹೇಳಿದ್ರು ಅವ್ನು ವಿಚಾರ ಮಾಡಂದ್ರೆ ಮಗೋತೇನೆ ಬಿಡು ಅಂತ. ಹಸ್ದವರು ಕೇಳ್ಕೊತ ಕುಂಡ್ರಿ, ಆ ಮಿಠಾಯಿ ಈ ಮಿಠಾಯಿ ಅದೇನಾರು ಬ್ರಹ್ಮನಿಷ್ಠತ್ವ. ಅದಕ್ಕೆ ಅಂತಾರೆ ಅವರು ಶಾಸ್ತ್ರ ಎಲ್ಲ ಇವು ಏನಪ್ಪ ಅಂದ್ರೆ ಇವು ಹೆಂಗದವ ಅಂದ್ರೆ ಗಣಿಕ ಇವು. ಆದರೆ ಬ್ರಹ್ಮನಿಷ್ಠತ್ವ ಏನದು ಪತಿವ್ರತ ಸ್ತ್ರೀ ಇದ್ದಂಗದೆ. ಅದಕ್ಕೇನಪ್ಪ ಅಂದ್ರೆ ಅವು ಬೆನ್ನು ಹತ್ತಕ್ಕೆ ಹೋಗಬಾರ್ದು. ಅದು ತಸ್ಮಾತ್ ಸರ್ವೇಷು ಕಾಲೇಷು ಭೂತ ವರ್ತಮಾನ ಜಾಗ್ರ ಸ್ವಪ್ನ ಸುಷುಪ್ತಿ ಇವೆಲ್ಲವುಗಳಲ್ಲಿ ಮಾಂ ಅನುಸ್ಮರ, ನನ್ನನ್ನು ಅನುಚಿಂತನೆಯನ್ನು ಮಾಡು. ಅನುಚಿಂತನೆ ಗುರುಗಳು ಹೆಂಗೆ ಹೇಳ್ಯಾರ ಹಂಗೆ ಮನನ ಮಾಡು. ಅವ್ರು ಹೆಂಗೆ ಹೇಳ್ಯಾರ ಮನನ ಮಾಡೋದು ನಿಧಿಧ್ಯಾಸ ಮಾಡು. ಕೇಳೋದಷ್ಟೇ ಅಲ್ಲ, ಹೇಳ್ದಂಗೆ ಮನನ ಮಾಡು, ಮನನ ಮಾಡ್ದಂಗೆ ನಿಧಿಧ್ಯಾಸ ಮಾಡು. ಅನುಚಿಂತ ಏನು ಹಾಗೆ ಮಾಡಿದೆ ಅಂತ ಕೇಳಿದ್ರೆ ಏನಪ್ಪ ಅಂದ್ರೆ ಏನಾಗ್ತದೆ, ನಿನ್ನ ಪರಮಾತ್ಮ ಕಾಣ್ತಾನೆ. ಆದ್ದರಿಂದ ಏನು ಮಾಡು, ಮಾಡಿ ಹಂಗೆ ಚಿಂತನೆ ಮಾಡು. ಮಾಡ್ತೇವ್ರಿ, ನಾವು ಮಾಡ್ತೇವ್ರಿ. ರಾಮನಾಮ ಜಪನ ಪರ್ಯಾಯ ಮೇಲೆ ಅಪನ. ನಾವು ಚಿಂತೆ ಮಾಡ್ತೇವೆ ಪರಮಾತ್ಮಂದು. ಅದಕ್ಕೆ ಸಂಸಾರ ಸಿಗಲಿ ಅಂತ ಮಾಡ್ತಾರೆ ಎಷ್ಟೋ ಮಂದಿ. ಹಂಗಲ್ಲ ಅಂತಾನವ. ಯಾರು ಸಂಕಲ್ಪ ವಿಕಲ್ಪದನ್ನು ವಾಪಸ್ ಮಾಡಿರಿ, ಮನೋಬುದ್ಧಿ ಹೇಳ್ತಾ ಏನವ ಮನೋಬುದ್ಧಿರ್ ಏನಪ್ಪ ಅಂದ್ರೆ ಅರ್ಪಿತ, ನನಗೆ ಒಪ್ಪಿಸ ಮನದ ಬುದ್ಧಿಯಿಂದ ಕೂಡಿಕೊಂಡು ಯಾರು ನನ್ನ ಚಿಂತನೆಯನ್ನು ಮಾಡುತ್ತಾರೆಯೋ ಅವರು ಸಂಶಯರಹಿತವಾಗಿ ನನ್ನ ಆಗ್ತಾರೆ. ಹೆಂಗಂತಾರೆ? ಸಂಶಯರಹಿತವಾಗಿ ಆಗ್ತಾರೆ. ಮೈ ಅರ್ಪಿತ ಮನೋಬುದ್ಧಿ. ಪತಿವ್ರತ ಸ್ತ್ರೀಯಳು ಮನ ಬುದ್ಧಿ ಶರೀರದಿಂದ ಗಂಡನಿಗೆ ಹೇಗೆ ತನ್ನ ಶರೀರ ಅರ್ಪಿಸುತ್ತಾಳೆಯೋ ಹಾಗೆ ವೇಶ್ಯದಂಗಲ್ಲ. ವೇಶ್ಯ ಮನದಿಂದ ಅದರಿಂದ ಇಲ್ಲ, ಬರೀ ಶರೀರದಿಂದ ಅಟ್ಟೆ ಹಾಕಿ ಮನ ಹಾಕಿ ಪ್ರೀತಿ ಇಲ್ಲ, ಅದಕ್ಕೆ ವೇಶ್ಯ ಅದು. ಪತಿವ್ರತ ಹಂಗಲ್ಲ, ಮನಸ್ಸು ವಾಣಿ ಶರೀರ ಮನಸ್ಸು ಸಹಿತ ವಾಣಿ ಸಹಿತ ವಾಪಸ್ತಾಳೆ. ಹಂಗೆ ಇರಬೇಕು. ಶಾಸ್ತ್ರ ಹೇಳ್ತಾರೆ ಅದಕ್ಕಪ್ಪ ಅಂದ್ರೆ ಮನೋಬುದ್ಧಿ, ಮೈಯರ್ಪಿತ ಮನೋಬುದ್ಧಿ. ನಂಬದ ಮೇಲೆ ಸಂಕಲ್ಪ ವಿಕಲ್ಪ ಇಲ್ಲ. ಹೌದಲ್ಲ? ಮನ್ಯಾಗ ಗಂಡು ಬಂದ ಅಂದ್ರೆ ಸಂಕಲ್ಪ ವಿಕಲ್ಪ ಮಾಡೋಂಗಿಲ್ಲ. ಅಲ್ಲೈತು ಮನಸ್ಸು ಆಯಿತು, ಮನೋರ್ಲಯ ಆಗ್ತದೆ. ಬುದ್ಧಿ ಹಾನಿ ಲಾಭ ವಿಚಾರ ಮಾಡೋಂಗಿಲ್ಲ. ಬುದ್ಧಿ ಅಂದರೆ ಬುದ್ಧಿ ವಿಚಾರ ಏನು ಮಾಡ್ತಾರೆ? ಇದಾದ್ರೆ ಲಾಭ ಎಷ್ಟಾಗ್ತದೆ, ಲಕ್ಷಣ ಎಷ್ಟಾಗ್ತದೆ, ಆಗ್ತದೆ ಇಲ್ಲ ಇವೆಲ್ಲ ಇದು ಇಲ್ಲ. ಅದಕ್ಕೆ ಮೈ ಅರ್ಪಿತ ಮನೋಬುದ್ಧಿ, ನನಗೆ ಅರ್ಪಣೆ ಮಾಡಿದ ಎಲ್ಲಿ ಸಂಕಲ್ಪ ವಿಕಲ್ಪ ಇಲ್ಲವೋ ಏನಿಲ್ಲ, ಏನು ಮಾಡ್ತಾನೆ. ಒಮ್ಮ ಶರೀರವನ್ನು ಗಂಡನಿಗೆ ಅರ್ಪಣೆ ಮಾಡಿದ ಅದು ಅವನ ಇಚ್ಛೆ. ಅವನು ಹೆಂಗೆ ಇಚ್ಛೆಗೆ ವರ್ತನೆ ಹೆಂಗೆ ಹೆಣ್ಮಗಳು ಮಾಡ್ತಾಳೆ ಅದರಂತೆ ಒಮ್ಮ ನೌಕರ ತನ್ನ ಬುದ್ಧಿ ಶಕ್ತಿ ಎಲ್ಲ ಮಾಲಕ್ಕೆ ಒಪ್ಪಿಸೋ ಮೇಲೆ ಅವ ಏನು ಎತ್ತಾನೆ ಏನು ಮಾಡೋದು ಮಾಡ್ತಾನೆ, ಮುಗಿತು. ಅವನಿಗೆ ಒಂದೇನಿಲ್ಲ, ಅವನು ಎಲ್ಲ ಕೊಟ್ಟಾನ, ಅವನಿಗೆ ಮಾರ್ಕೊಡಾನ. ಹಾಗೆ ಯಾವನು ತನ್ನ ಸಂಕಲ್ಪ ವಿಕಲ್ಪಗಳನ್ನು ತನ್ನ ಏನಪ್ಪ ಅಂತ ಕೇಳಿದರೆ ವಿಕಲ್ಪ ಅಲ್ಲ, ನಿರ್ಣಯಗಳನ್ನು ನಾನು ನಿರ್ಣಯ ಮಾಡೋಂಗಿಲ್ಲ, ಅವ್ರೇನು ಹೇಳ್ತಾರೆ ಅಷ್ಟೇ. ಯಾರು ಎಲ್ಲ ನಿರ್ಣಯ ಪರಮಾತ್ಮ ಯಥೇಚ್ಛಸಿ ತಥಾ ಕುರು. ಹೇ ಪರಮಾತ್ಮ ನಿನ್ನ ಇಚ್ಛಿದ್ದಂತೆ ಮಾಡು. ಯಥೇಚ್ಛಸಿ ತಥಾ ಕುರು ಬುದ್ಧಿ ಅರ್ಪಣ. ಹೌದಲ್ಲ? ಇದು ಬೇಕು ಬೇಡ ಇಲ್ಲ ಅನ್ನೋದು ಮನೋ ಅರ್ಪಣ. ಇವೆರಡೂ ಕೂಡ ಮೈ ಅರ್ಪಿತ ಮನೋಬುದ್ಧಿ. ಯಾರು ನನಗೆ ಬಿಟ್ಕೊಟ್ಟಾಗ, ನನಗೆ ಅರ್ಪಣೆ ಮಾಡ್ಯಾರ, ಅವರು ತನ್ನ ಮನಸ್ಸು ಬುದ್ಧಿಯನ್ನು ನಿರ್ಣಯ ತೊಗೊಳ್ಳೋದು ನನಗೇ ಕೊಟ್ಟರು. ಸಂಕಲ್ಪ ನಾನೇ ಮಾಡಬೇಕು. ಕೂಸು ಹೆಂಗೆ ಸ್ವಚ್ಛ ಇಡೋದು ಬಿಡೋದು ಕುಡಿಸೋದು ಎಲ್ಲ ಅರ್ಪಣೆ ಮಾಡ್ಯದ. ಅವಾಗ ನೀನೇ ಏನು ಮಾಡ್ತೀವಿ ಮಾಡು, ನಾ ಹಿಂಗೆ ಇರಮ್ಮ, ನಿನಗೆ ಹೆಂಗೆ ಚಲೋ ಕಾಣ್ತದೆ ಹಂಗೆ ಮಾಡು ಅಂತ ಹೆಂಗದಾನೆ ಇವನು. ಹೇ ಪರಮಾತ್ಮ ಸುಖ ದುಃಖ ಲಾಭ ಹಾನಿ ಮಾನ ಅಪಮಾನ ನಿನಗೇ ಬಿಟ್ಟಿನಿ,
ನೀ ಏನು ಮಾಡ್ತಿ ಮಾಡು ಅಂತ ತಿಳ್ಕೊಂಡು ಯಾರು ಸಂಕಲ್ಪ ವಿಕಲ್ಪಗಳನ್ನು ಮತ್ತು ನಿರ್ಣಯಾದಿಗಳನ್ನು ಇದರಿಂದ ಸುಖ ಇದರಿಂದ ದುಃಖ ಇದು ಮಾಡಬೇಕು ಇದು ಮಾಡಬಾರ್ದು ಇವೆಲ್ಲ ನಿರ್ಣಯ ಮಾಡ್ತಕ್ಕಂಥ ಮೈ ಅರ್ಪಿತ ಅವರು ನನಗೆ ಅರ್ಪಣೆ ಮಾಡ್ಯಾರ. ನಾನು ಅರ್ಪಣೆ ಮಾಡ ಅಲ್ಲೇನಿಲ್ಲ. ಹಿಂದಕ್ಕೆ ದಾಸ ಸಂಪ್ರದಾಯ ಅಂತ ಇತ್ತಿರು ಒಂದು ಭಾಳ ಸ್ವಲ್ಪ ದಿವಸ ಹಿಂದೆ ಮುಗಿದವ ಪ್ರದೇಶಗಳಲ್ಲಿ ದಾಸ ಅವನಿಗೆ ಮಾರ್ತೀರಿ ವ್ಯಕ್ತಿನ ಮಾರ್ತೀರು. ಮಾರಿದ ಬಳಿಕ ಮುಗಿಸಿದವ ಏನು ಮಾಡೋಂಗಿಲ್ಲ ರೀ, ಮದಿಯಿಲ್ಲ ಪದಿಯಿಲ್ಲ ಏನಿಲ್ಲ, ದುಡಿದು ಸಾಯ್ದು ಅಷ್ಟೇ. ಮತ್ತೊಂದೇ ಇಲ್ಲ, ಮತ್ತು ಬೇರೆ ಮನೆ ಇಲ್ಲ, ಬೇರೆ ಏನಿಲ್ಲ, ಇದ್ದ ಮನೆಯಾಗ ಇರಬೇಕು, ಕೊಟ್ಟದ್ದು ಉಣಬೇಕು, ಸಾಯ್ತಕ್ಕ ದುಡಿಬೇಕು, ಸತ್ತು. ಅವರು ದಾಸ್ಯದಲ್ಲಿ ಅವರು ತಮ್ಮನ್ನೇ ಅರ್ಪಣೆ ಮಾಡ್ಕೋತಿದ್ರು. ಅದಕ್ಕೆ ದಾಸ್ಯ ಅಂತಿದ್ರು. ಕೆಲವೊಂದು ದಾಸ ಸಂಪ್ರದಾಯ ಭಿನ್ನ ದೇಶ ಈಗ ಬಂದಾಗ್ಯಾವ. ಈಗ ಒಂದು 50-60 ವರ್ಷದಿಂದ ಇದ್ದವು ಆಫ್ರಿಕಾ ದೇಶಗಳಲ್ಲಿ. ಈಗೆಲ್ಲ ಹೋಗ್ಯಾವೆಲ್ಲ ಎಲ್ಲ ಅವರೇ ಕೊಟ್ಟು ದೇವರು ಬೇಡೋದಿಲ್ಲ, ಹೋಗಂದಲ್ಲಿ ಹೋಗೋದು, ಎಲ್ಲಿ ಹೋಗ್ಬೇಕು ಅನ್ನೋದಿಲ್ಲ, ಏನಿಲ್ಲದು. ಕೈಯನ್ನು ಕಟ್ಟಿಗೆ ಇಟ್ಟಲ್ಲಿ ಇರ್ತದೆ, ಹೆಂಗದ ಆ ನಮನ ಇರ್ತದೆ. ಹಂಗೆ ಪರಮಾತ್ಮ ನಾನು ನಿನ್ನ ಕೈಯನ್ನು ಕಟ್ಟಿಗೆ ನಾನು ಕೈಯನ್ನು ಕಟ್ಟಿ ನನ್ನಂತಗೆ ಏನಿಲ್ಲ, ನೀನೆಂದ್ರೆ ಸ್ನೇಹಿತರೆ ಮಾಡ್ಕೊತಾನೆ ಏನಿಲ್ಲ. ಅದಕ್ಕಂತಾರೆ ಅವರು ಹೀಗೆ ಮೈ ಅರ್ಪಿತ ಮನೋಬುದ್ಧಿ. ಹೀಗೆ ಯಾರು ಇರ್ತಾರೆ, ಹೆಂಗೆ ಕೂಸ ತಾಯಿಯನ್ನು ಸರ್ವಾರ್ಪಣೆ ಮಾಡಿರ್ತಾರೆ, ಹೆಂಗೆ ಪತಿವ್ರತ ಸ್ತ್ರೀ ಗಂಡನಿಗೆ ಸರ್ವಾರ್ಪಣೆ ಮಾಡಿರ್ತಾಳೆ, ಅದರಂತೆ ಯಾರು ತಮ್ಮ ಬುದ್ಧಿ, ಕ್ರಿಯೆ, ಮನಸ್ಸು, ವಾಣಿ, ದೇಹ ಎಲ್ಲವನ್ನು ಅರ್ಪಣೆ ಮಾಡ್ತಾರೆ ಅವರು. ಅವ್ರ ಕಾಳಜಿ ಯಾರು ನಾನೇ ಮಾಡ್ತೀನಿ, ನಾನೇ ಮಾಡ್ತೀನಿ. ಕೂಸ ನನಗೆ ನಂಬೆ, ನಾನೇ ಮಾಡಬೇಕು, ಮತ್ತು ಯಾರು ಮಾಡ್ತಾರೆ? ಅದೇನು ಸುಖ ದುಃಖ ಎಲ್ಲ ನನಗೆ ಯಾವುದು ಬಿಟ್ಟದ. ಅದಕ್ಕೆ ಹೆಂಗೆ ತಾಯಿಯನ್ನು ಅವಲಂಬನೆ ಮಾಡಿದ ಕೂಸು ಅದರ ವ್ಯವಸ್ಥೆ ಹೆಂಗೇನಪ್ಪ ತಂದೆಲ್ಲನೂ ತಾಯಿನೇ ಮಾಡ್ತಾಳೆ. ಹಾಗೆ ಯಾವ ಭಕ್ತ ಸರ್ವಸ್ವವನ್ನು ಅರ್ಪಣೆ ಮಾಡ್ಯಾನ, ಏನು ಕಾಯ ವಾಚ ಮನಸ್ಸು ಬುದ್ಧಿ, ಮತ್ತು ಏನದು ನಿರ್ಣಯ ಮಾಡಬೇಕು ನಾನೇ ಅವನ ಸಲುವಾಗಿ. ಕೂಸಿಗೆ ಏನು ಚಲೋ ಯಾವ ರೇಷ್ಮೆ ಉಡಿಸ್ಲೆ ಕಾಟನ್ ನಾನೇ ನಿರ್ಣಯ ಮಾಡಬೇಕು, ಅದೇನು ಗೊತ್ತಿಲ್ಲ. ಅದಕ್ಕೆ ಸಂಕಲ್ಪ ನಾನೇ ಮಾಡಬೇಕು. ಏನೋ ಟಿಕಳಿ ಪಕಳಿ ಕುಡ್ಲೆ ಇಲ್ಲಿ ಅಂತ ಅದಕ್ಕೇನು ಗೊತ್ತಿಲ್ಲ. ಇಲ್ಲಿ ಹಚ್ಚು ನಡೀತದೆ, ಇಲ್ಲಿ ಹಚ್ಚು ನಡೀತದೆ, ಕೂಸುಮ್ಮೆ ಕೂತಿರ್ತದೆ. ಅದ್ರ ಸಂಕಲ್ಪ ನಾನೇ ಮಾಡಬೇಕು. ಯಾರು ತೋಡಿಸಲಿ ಎಂಥವ್ರು ತೋಡಿಸಲಿ ನಾನೇ ಮಾಡಬೇಕು. ಹೌದಲ್ಲ, ನಿರ್ಣಯನೂ ನಾನೇ ತೊಗೋಬೇಕು. ಯಾಕೆ ನನಗೆ ಬಿಟ್ಟದು. ಹೇಗೆ ಕೂಸಿಗೆ ತಾಯಿ ಎಲ್ಲ ಅದ್ರ ಬಗ್ಗೆ ಸಂಕಲ್ಪನೂ ಆಕೆನೇ ಮಾಡ್ತಾಳೆ, ನಿರ್ಣಯನೂ ಆಕೆನೇ ತೊಗೋತಾಳೆ. ಯಾರು ತೊಡಸಲಿ, ಯಾರು ಬಿಡಲಿ, ಯಾವ ಸಾಮಾನು ಹಾಕಲಿ, ಕೊಳ್ಳಾಗ ಹಾಕಲಿ, ಆಕೆ ಸಂಕಲ್ಪ ಮಾಡೋಕ್ಕಿನ ಆಕೆನೇ, ನಿರ್ಣಯ ತೊಗೊಳಕ್ಕೂ ಆಕೆನೇ. ಹಂಗೆ ನಾನು ಕೂಸಿನಂಗಿದ್ದೀನಿ. ಪರಮಾತ್ಮ ಎಲ್ಲ ಏನು ಮಾಡ್ತೀವಿ ಮಾಡು, ನೀವೇನು ಮಾಡ್ತೀವಿ ಮಾಡು ಅಂತ ಹಿಂಗೆ ಸಂಕಲ್ಪವನ್ನು ನಿರ್ಣಯವನ್ನು ಎರಡೂ ಅರ್ಪಿಸ್ತಕ್ಕಂಥವ ಏನಪ್ಪ ಅಂತ ಕೇಳಿದರೆ, ಮತ್ತು ಮಮೇ ವೈಶೇಷಿ ನಾ ಬಿಟ್ಟು ಯಾರು ಮಾಡ್ಬೇಕಿನ್ನ, ಯಾರು ಮಾಡ್ತಾರೆ? ಮನೆ ಬಿಟ್ಟು ಅಣ್ಣ ಬಿಟ್ಟು ಗಂಡ ಮನೆಗೆ ಬಂದ್ರೆ ಸೇರಿ ಯಾರು ತರ್ಬೇಕ್ರಿ? ತವ್ರ ಮನೆಯವರ ಅನ್ನ ಯಾರು ಕೊಡಬೇಕು? ತವ್ರ ಮನೆಯವರ ಜಗ ಯಾರು ಕೊಡಬೇಕು? ತವ್ರ ಮನೆಯವರ ಬಿಟ್ಟು ಬಂದಾಗ ನೀನೇ ಕೊಡಬೇಕು. ಹಾಗೆ ಎಲ್ಲವನ್ನು ಬಿಟ್ಟು ಬಂದಂತಹ ಭಕ್ತ ನನ್ನನ್ನೇ ನಂಬಿರ್ತಕ್ಕಂಥ, ಅಷ್ಟೇ ಅಲ್ಲ, ಕ್ರಿಯೆ ಅಲ್ಲ, ಸಂಕಲ್ಪವು, ನಿರ್ಣಯವು ಇವೆಲ್ಲವನ್ನು ತ್ಯಾಗ ಮಾಡಿರ್ತಕ್ಕಂಥವ. ಮತ್ತು ನಾನು ಬಿಟ್ಟು ಯಾರದಾರ ಅರ್ಜುನ? ಅದಕ್ಕೆ ಅಂಥವರು ಮಾಮೇ ವೈಶೇಷಿ ಸಂತೆ ಅವರು ನನ್ನನ್ನೇ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಅಂದರೆ ಅರ್ಥ ಏನು? ಅವನ ಯೋಗಕ್ಷೇಮಂ ವಹಾಮ್ಯಹಂ ಹೇಳಿಲ್ಲ, ಅಂಥವನ ಯೋಗಕ್ಷೇಮ ಹೊತ್ಕೋತೀನಿ, ಹೊತ್ಕೋತೀನಿ. ಅವನ ಭಾರ ಎಲ್ಲ ನಾನು ಹೊತ್ಕೊಳ್ದಂದ್ರೆ ಅವನ ಭಾರ ಎಲ್ಲ ನನ್ನ ಮೇಲೆ ಇದೆ. ಹೊತ್ಕೊಳ್ದಂದ್ರೆ ಅವನ ಭಾರ ಏನದ? ಅವನದೆಲ್ಲ ಹಸಿವೆ ನಿವೃತ್ತಿ ಭಾರ, ನೀರಡಿಕೆ ನಿವೃತ್ತಿಯ ಭಾರ, ಅವನ ಸುಖ ಎಲ್ಲ ನನ್ನ ಮೇಲೆ ಅದು. ಅಷ್ಟು ಕೂಸ ತಾಯಿ ಮೇಲೆ ಹೆಂಗೆ ಹಾಕ್ಯದ ಹಂಗೆ ನನ್ನ ಮೇಲೆ ಹಾಕಿರ್ತಾನೆ. ಅಂಥವ್ರು ನಾನು ನೋಡ್ತೀನಿ, ಸಂಶಯ ಪಡಬೇಡ ಅಂತ ಹೇಳ್ತಾನೆ. ಏನು ಹೇಳ್ತಾರೆ ನಾವು ಉಳ್ಳಾರೆ ನೋಡಿ ತುಂಬ್ತದೆ ರೀ, ಹಂಗೆ ಹೇಳ್ತಾರೆ. ಹೇಳೋರು ಏನದು
ನಾವು ದುಡಿದ್ರೆ ಎಲ್ಲ ಸಿಗ್ತದೆ, ಯಾರಿಗೆ ಏನು ಮಾಡ್ತಾರೆ, ಹೀಗೆಲ್ಲ ಸಂಶಯ ಬರ್ತಾವೆ. ಅದಕ್ಕೆ ಆತ ಅರ್ಜುನ ಸಂಶಯ ತಗೋಬೇಡಪ್ಪ ಅಂತ ನಾತ್ಯತ್ರ ಸಂಶಯ, ನನ್ನ ಮೇಲೆ ಸಂಶಯ, ನಾವು ದುಡಿಲಾರ್ದೆ, ನಾವು ಮಾಡಲಾರ್ದೆ, ನಾವು ಆಗಲಾರ್ದೆ ಹೆಂಗೆ ಆಗ್ತದ್ರಿ ಅಂತ ಕೇಳಿದ್ರೆ ಕೂಸಿ ಏನು ಮಾಡ್ಯದ ಹಂಗೆ ರೀ ತೊಟ್ಲಾಗ ಕೂಸಿದು ಅವ ಅಳ್ಬೇಕು ರೀ, ಹತ್ತಿರ ಬರ್ತಾಳವ್ವ, ಇಲ್ಲಾಂದ್ರೆ ಮಕ್ಕೊಂಡೋದು ಬಿಡು ಅಂತ. ಹಂಗೆ ನೀನು ಒಂದಿಟ್ಟು ಅಳು, ಮನುಸ್ಮರ, ನೀ ಅತ್ತಿ ನನ್ನ ಸ್ಮರಣೆ ಮಾಡೋದು ನಾನು ಬರ್ತೀನಿ, ಸಂಶಯ ಪಡಬೇಡ. ಎಲ್ಲ ಕೂಸ ಹತ್ತು ಅಂದ್ರೆ ತಾಯಿ ಎಲ್ಲ ಬಿಟ್ಟು ಹೆಂಗೆ ಬರ್ತಾಳೆ, ಸಂಶಯ ಅದೇನು? ಬರಲಿಲ್ಲ ಅಂದ್ರೆ ಕೂಸು ಉಳಿತದೇನು? ಹಾಗೆ ನನ್ನ ಭಕ್ತ ಎಲ್ಲೇ ಇರಲಿ, ನನ್ನನ್ನು ಕರೆದ ಅಂತಂದ್ರೆ ನಾ ಬಂದೇ ಬರ್ತೀನಿ, ಅವನು ಉದ್ಧಾರ ಮಾಡೇ ತೀರ್ತೀನಿ. ನಾತ್ತತ್ರ ಸಂಶಯ, ಇದರ ಸಂಶಯ ಮಾಡ್ಕೋಬೇಡ. ಕೂಸು ಹತ್ರ ತಾಯಿ ಬರಲಿ ಅಂದ್ರೆ ಉಳಿತದೇನು? ಹೆಂಗೆ ಅಲ್ಲ, ಕೂಸಿಗೆ ಸಂಶಯ ಅದ ಏನು? ನಾ ಹತ್ರ ನಮ್ಮ ಬರ್ತಾಳೆ ಇಲ್ಲ ಸಂಶಯ ಅದ ಏನು? ಬರ್ತಾಳೆ ಅಂತ ಹೇಳ್ತದೆ ಅದು. ಹಳ್ಳಿಗಂದ್ರೆ ಬರೋಂಗಿಲ್ಲ ಅಂತ ಗೊತ್ತದ, ಅದಕ್ಕೆ ಹತ್ತಿರ ಬರ್ತಾಳೆ ಅಂತ ಗೊತ್ತದ, ಅದಕ್ಕೆ ಹೇಳ್ತದೆ ಅದು. ಬಂದೇ ಬರ್ತಾಳೆ ಅಂತ ಹೆಂಗೆ ಖುಷಿಗೆ ನಿಸ್ಸಂಶಯ ಅದ, ಹಂಗೆ ನೀನು ಸದಾ ಮನುಸ್ಮರ, ಕೃಷ್ಣ ಕೃಷ್ಣ ಶಿವ ಶಿವ ಹಿಂಗೆ ಮಾಡ್ತಾ ಇರು ನೀ. ಬರ್ತಾನೆ. ಅದಕ್ಕಂತಾರೆ ಅವರು ಶಾಸ್ತ್ರಪ್ಪ, ಬಂದೇ ಬರ್ತಾನೆ ಪರಮಾತ್ಮ, ಅದರ ಸಂಶಯ ಬೇಡ. ಸಾಕು, ಇದನ್ನು ಬೇಡ. ಈಗ ನಾಳೆಗೆ ಮತ್ತೆ